ಧರ್ಮಸ್ಥಳ ಪ್ರಕರಣ ಏನಿದೆ ಸುಮಾರು 367 ಅಂತ ಕೆಲವರು ಹೇಳ್ತಿದ್ದಾರೆ. ಅದರಲ್ಲೂ CRPC 164 ಹೇಳಿಕೆ ಕೊಟ್ಟಂತಹ ಹುತ್ತು ಹಾಕಿದಂತಹ ವ್ಯಕ್ತಿ ಯಾರಿದ್ದಾರೆ ಆತ ಕೊಟ್ಟಿರುವಂತಹ ಹೇಳಿಕೆ ಇದಲ್ಲದೆ ಬರೀ 367 ಅಲ್ಲಪ್ಪ 400 500 ಇದೆ ಅಂತ ಹೇಳ್ತಿರುವಂತಹ ಜನ, ನೇತ್ರಾವತಿ ನದಿಯಲ್ಲಿ ತೇಲಿ ಹೋದಂತಹ ಹೆಣಗಳ ಲೆಕ್ಕ ಇಲ್ಲ ಅಂತ ಹೇಳ್ತಿರುವಂತಹ ಜನ, ಮತ್ತೆ ಎಷ್ಟೋ ಸಂಕಟ ನೋವು ಕಣ್ಣೀರನ್ನ ನುಂಗಿಕೊಂಡು ಕೂತಿರುವಂತಹ ಜನ, ತಮ್ಮದೇ ಮನೆಯ ಹೆಣ್ಣು ಮಕ್ಕಳು ಕಾಣಿಯಾಗಿದ್ರೂ ಕೂಡ ಏನನ್ನೂ ಆಗದಂತಹ ಸ್ಥಿತಿಯಲ್ಲಿ ಗೋಳಾಡುತ್ತಿರುವಂತಹ ನೊಂದಿರುವಂತಹ ಜನ ಎಲ್ಲರೂ ಕೂಡ ಈಗ ಮಾತಾಡಬೇಕಿದೆ. ಅದಕ್ಕೂ ಮುಂಚೆ SIT ವಿಶೇಷ ತನಿಖಾ ತಂಡ ಬರ್ತಿದೆ ಧರ್ಮಸ್ಥಳಕ್ಕೆ. ಬಹುಮುಖ್ಯವಾಗಿ ಮಾಡಬೇಕಾಗಿರುವಂಥದ್ದು ಒಟ್ಟು 5 ಕೆಲಸ ಇದೆ. ಅದರಲ್ಲೂ ಮುಖ್ಯವಾಗಿ 3 ಸುತ್ತಿನ ಕೋಟೆ ಒಂದನ್ನು ಕಟ್ಟದೆ ಹೋದ್ರೆ ಏನ್ ಬೇಕಾದ್ರೂ ಆಗತ್ತೆ. ಯಾಕಂದ್ರೆ ಮಾತಾಡುವಂತಹ ಬಾಯಿ ಮುಚ್ಚಿಸುವಂತಹ ಕೆಲಸಗಳಾಗ್ತಿದೆ, ಮಾತಾಡುವಂಥವರನ್ನ ದುಡ್ಡು ಕೊಟ್ಟು ಕೊಂಡ್ಕೊಳ್ಳುವಂತಹ ಪ್ರಯತ್ನಗಳಾಗ್ತಿದೆ ಅಂತ ಬಹುಪಾಲು ಜನ ಆರೋಪಿಸ್ತಿದ್ದಾರೆ. ಮಾತಾಡುವಂಥವರನ್ನ ಎಷ್ಟು ಸಾಧ್ಯವೋ ಅಷ್ಟು ರೀತಿಯಲ್ಲಿ ದಮನ ಮಾಡುವಂತಹ ಧ್ವನಿಯನ್ನ ಅಡಗಿಸುವಂತಹ ಪ್ರಯತ್ನಗಳು ನಡೀತಿದೆ. ಅದಕ್ಕೆ ಮಾನಗೆಟ್ಟ ನೀತಿಗೆಟ್ಟ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಸಾಕ್ಷಿ ನುಡಿತಿವೆ. ಇದನ್ನ ಬಿಟ್ಟು ಮತ್ತೊಂದು ವಿಚಾರ ಹೇಳಬೇಕು ಅಂದ್ರೆ ಎಲ್ಲಕ್ಕಿಂತಲೂ ಮಿಗಿಲಾಗಿ SIT ಮಾಡಬೇಕಾಗಿರುವಂಥದ್ದು ಒಬ್ಬ ಪುಣ್ಯಾತ್ಮ. ಇಲ್ಲಪ್ಪ ನನ್ನ ಕೈಲಿ ಸಹಿಸಕ್ಕಾಗ್ಲಿಲ್ಲ, ನನಗೆ ಪಾಪ ಪ್ರಜ್ಞೆ ಕಾಡ್ತಿದೆ, ನಾನೆಲ್ಲ ಸತ್ಯ ಹೇಳಬೇಕು ಅಂತ ಬಂದು ನಿಂತಿದ್ದಾನಲ್ಲ ಆತನಿಗೆ ಸಂಪೂರ್ಣ ರಕ್ಷಣೆಯನ್ನ ಕೊಡಬೇಕಿದೆ. ಗನ್ಮ್ಯಾನ್ ಸಹಿತ ರಕ್ಷಣೆಯನ್ನ ಕೊಡಬೇಕಿದೆ. ಆತನೊಬ್ಬನಿಗೆ ಅಲ್ಲ, ಆತನ ಕುಟುಂಬಕ್ಕೂ ಕೂಡ. ಆ ಕೆಲಸ ಏನಾಗಿದೆ, ಎಲ್ಲಿಗೆ ಬಂದಿದೆ? ಆ ಈ ಒಬ್ಬ ಸಾಕ್ಷಿದಾರನನ್ನು ಉಳಿಸ್ಕೊಳ್ಳೋಕಾಗ್ಲಿಲ್ಲ ಅಂದ್ರೆ ಇನ್ಯಾವ ಸಾಕ್ಷಿದಾರರು ಕೂಡ ಬರೋದಿಲ್ಲ, ಇನ್ಯಾರು ದೂರು ಕೊಡೋದಕ್ಕೂ ಮುಂದೆ ಬರೋದಿಲ್ಲ. ಮೊದಲು ಸರ್ಕಾರ ಇಲಾಖೆ ಆ ಸ್ಥಳೀಯ ಪೊಲೀಸರನ್ನಂತೂ ಯಾವ ಕಾರಣಕ್ಕೂ ನಂಬೋಕಾಗಲ್ಲ. 20-25 ವರ್ಷಗಳ ಕಾಲ ಯಾಕೆ ಬಾಯಿ ಮುಚ್ಕೊಂಡಿದ್ರೋ ಗೊತ್ತಿಲ್ಲ ಸ್ಥಳೀಯ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು. ತನಿಖೆಯ ಹೊಸ್ತಿಲ ಹತ್ತಿರಕ್ಕೂ ಕೂಡ ಸ್ಥಳೀಯ ಪೊಲೀಸ್ ಅಧಿಕಾರಿಗಳನ್ನ ಕರ್ಕೊಂಡ್ಲೇಬಾರ್ದು. ಸಾಕ್ಷಿದಾರನಿಗೆ ಎಷ್ಟು ರಕ್ಷಣೆ ಇದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ, ಆದ್ರೆ ಪಾಪ ವಕೀಲರ ಜೊತೆ ಓಡಾಡ್ತಿರ್ತಾರೆ, ಅವರಿಗೆ ಗನ್ಮ್ಯಾನ್ ಸಹಿತ ರಕ್ಷಣೆ ಕೊಡಬೇಕಿದೆ ಈ ತನಿಖೆ ಮುಗಿಯೋ ತನಕ. ಆ ನಂತರದಲ್ಲೂ ಕೊಡಬೇಕು ಬಿಡಿ. ಎರಡನೇ ಕೆಲಸ, SIT ಮೊದಲು ಗುರುತಿಸಬೇಕಾಗಿರುವಂಥದ್ದು ಆ ಜಾಗ ಯಾವುದು, ಯಾವುದು ಆ ಜಾಗ, ಎಲ್ಲಿ ಹೂತಿಟ್ಟಿದ್ದಾರೆ ಅಷ್ಟೆಲ್ಲ ಹೆಣ್ಣು ಮಕ್ಕಳನ್ನ ಅವರನ್ನ ಪ್ರಾಣಿಗಳಿಗಿಂತೂ ಕಡೆಯಾಗಿ ನಡೆಸಿಕೊಂಡು, ಪ್ರಾಣಿಗಳಿಗಿಂತಲೂ ಕಡೆಯಾಗಿ ಹಿಂಸಿಸಿ ಕೊಂದು ಅವರನ್ನ ಹೂತು ಹಾಕಿರುವಂತಹ, ಸಾಕ್ಷ್ಯನ್ನೇ ಮುಚ್ಚಿ ಹಾಕಿರುವಂತಹ ಪ್ರಯತ್ನ ಯಾವ ಜಾಗದಲ್ಲಾಗಿದೆ ಆ ಜಾಗವನ್ನು ಗುರುತಿಸಬೇಕು. ಆ ಜಾಗವನ್ನು ಗುರುತಿಸೋದಷ್ಟೇ ಅಲ್ಲ, ಅಲ್ಲಿ 3 ಸುತ್ತಿನ ಕೋಟೆಯನ್ನ ಕಟ್ಟಲೇಬೇಕಿದೆ. ಕ್ರೈಮ್ ಸೀನ್ ಟೇಪ್ ಅಂಟಿಸ್ಬಿಟ್ಟು ಬರೋದಲ್ಲ, 24 ಗಂಟೆಯೂ ಕೂಡ ಅಲ್ಲಿ ಆ ಜಾಗ ಎಷ್ಟಿದೆಯೋ, 1 ಎಕರೆ ಇದೆಯೋ, 2 ಎಕರೆ ಇದೆಯೋ, 3 ಎಕರೆ ಇದೆಯೋ, ಅಥವಾ ಕಡಿಮೆ ಜಾಗನೇ ಇದೆಯೋ ಅಷ್ಟು ಜಾಗವನ್ನ ಸೆಕ್ಯೂರ್ ಮಾಡಿ ಅಲ್ಲಿ CCTVಯನ್ನು ಹಾಕಬೇಕು. ಮೂಲ ಸಣ್ಣದೊಂದು ಇರುವೆ ಕೂಡ ಅಲ್ಲಿಗೆ ಹೋಗದಂತೆ ನೋಡಿಕೊಳ್ಳುವಂತಹ ಒಂದು CCTVಯ ಕಣ್ಗಾವಲನ್ನ ಹಾಕಬೇಕಾಗುತ್ತೆ. ಡ್ರೋನ್ ಓಡಾಡ್ತಿರ್ಲೇಬೇಕಾಗತ್ತೆ. ಯಾವ ಕಡೆಯಿಂದ ಇಷ್ಟು ವರ್ಷಗಳ ಕಾಲ ಎಲ್ಲ ಬಾಯಿ ಮುಚ್ಚಿಸಿದಂಥವ್ರು ಆ ಜಾಗಕ್ಕೆ ನುಗ್ಗಿ ಇರೋ ಬರೋ ಸಾಕ್ಷಿಯನ್ನು ಕೂಡ ಹಾಳು ಮಾಡೋದಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಅದು ಕೊಂದವರು, ಕಟುಕರು, ನೀಚರು, ರಾಕ್ಷಸರು, ತಪ್ಪಿತಸ್ಥರು, ಅದು ಯಾರಿದಾರೋ ಅವರು ಏನ್ ಬೇಕಾದ್ರೂ ಮಾಡಬಹುದು. ಜೊತೆಯಲ್ಲಿ ಪೊಲೀಸರ ಕಣ್ಗಾವಲು ಸದಾ ಇರಬೇಕಾಗತ್ತೆ ಆ ಜಾಗದಲ್ಲಿ. ಎಲ್ಲಕ್ಕಿಂತಲೂ ಮಿಗಿಲಾಗಿ ಸ್ಥಳೀಯ ಪೊಲೀಸರಲ್ಲದೆ, ಸ್ಥಳೀಯ ಪೊಲೀಸರಲ್ಲಿ ಹೋಗ್ಬಾರ್ದು, ತನಿಖಾಧಿಕಾರಿಗಳು ಮಾತ್ರ ಅಲ್ಲಿಗೆ ಹೋಗುವಂತಹ ಒಂದು ಕಟ್ಟುನಿಟ್ಟಿನ ಕೋಟೆಯನ್ನಾಗಿ ಆ ಜಾಗವನ್ನ ಸೆಕ್ಯೂರ್ ಮಾಡದೆ ಹೋದ್ರೆ ದೇವ್ರಾಣೆಗೂ ನ್ಯಾಯ ಸಿಗೋದೇ ಇಲ್ಲ. 3 ಸುತ್ತಿನ ಕೋಟೆ ಕಟ್ಟಲೇಬೇಕು. ಅದಕ್ಕೂ ಮಿಗಿಲಾಗಿ ಆ ಜಾಗ ಯಾವುದು, ಅಲ್ಲಿಗೆ ಸಾರ್ವಜನಿಕರು ಹೋಗ್ಬೋದಾ, ಹೋಗ್ಬಾರ್ದ? ಸಾಕ್ಷಿದಾರರು, ದೂರುದಾರರು ಎಷ್ಟೋ ಜನ ಅಲ್ಲಿಗೆ ಹೋಗೋದಕ್ಕೂ ಹೆದರುತ್ತಿದ್ದಾರೆ ಎನ್ನುವಂಥದ್ದು ಬೇರೆ ಪ್ರಶ್ನೆ. ಮೂರನೇದ್ದು, ಸಹಾಯವಾಣಿಯನ್ನ ತೆಗಿಲೇಬೇಕು. ನೋ ಡೌಟ್, ಇಷ್ಟು ವರ್ಷಗಳ ಕಾಲ
ಎದೆಯಲ್ಲಿ ಹೂತಿಟ್ಟುಕೊಂಡಂತಹ ನೋವು ಸಂಕಟಗಳು ಹೊರಗೆ ಬರಬೇಕಂದ್ರೆ ಧೈರ್ಯ ಅನ್ನುವಂತಹ ಒಂದು ಕೀಲಿ ಕೈಯಿಂದ ಓಪನ್ ಮಾಡಲೇಬೇಕಿದೆ. ಆ ಧೈರ್ಯ ತುಂಬಬೇಕಾಗಿರುವಂತದ್ದು SIT ಟೀಮ್. ಸಹಾಯವಾಣಿ ತೆಗೆದು ನಿಮ್ಗೇನು ಗೊತ್ತಿದೆಯೋ, ಎಷ್ಟು ಗೊತ್ತಿದೆಯೋ, ಸಾಕ್ಷಿ ಗೊತ್ತಿದೆಯೋ, ದೂರು ಗೊತ್ತಿದೆಯೋ, ಆ ದೂರುದಾರರ ಬಗ್ಗೆ ಗೊತ್ತಿದೆಯೋ, ನೀವು ಕೇಳಿದಿರೋ ಕೇಳಿಲ್ವೋ ಕಂಡಿದಿರೋ ಎಲ್ಲರೂ ಕೂಡ ಬಂದು ಹೇಳಬೇಕು. ಹೇಳಿ, ನಿಮಗೆ ನಾವು ಧೈರ್ಯ ಕೊಡ್ತೀವಿ, ನಿಮ್ಮನ್ನ ರಕ್ಷಿಸ್ತೀವಿ, ನಿಮ್ಮ ವಿಚಾರಗಳನ್ನು ಗೌಪ್ಯವಾಗಿ ಇಡ್ತೀವಿ. ಈಗ 164 ಹೇಳಿಕೆ ಕೊಟ್ಟಂತಹ ಒಬ್ಬ ಹೂತಿಟ್ಟವರು ಯಾರಿದ್ದಾರೆ, ಆ ವ್ಯಕ್ತಿಗೆ ಕೊಟ್ಟಂತಹ ರಕ್ಷಣೆಯನ್ನ ಕೊನೆ ಪಕ್ಷ ಕೊಡ್ತೀವಿ. ನಿಮ್ಮ ಹೆಸರು ರಿವೀಲ್ ಆಗಲ್ಲ ತನಿಖೆಯ ಹಂತದಲ್ಲಿ, ಆ ನಂತರವೂ ನಿಮಗೆ ಸಮಸ್ಯೆ ಆಗದಂತೆ ನೋಡ್ಕೊಳ್ತೀವಿ ಅಂತ ಹೇಳದೆ ಹೋದ್ರೆ, ಸಹಾಯವಾಣಿ ತೆಗೆದೇ ಹೋದ್ರೆ, ಧೈರ್ಯ ತುಂಬಿ ಈ SIT ತನಿಖೆಯ ಒಂದು ಟೀಮ್ ಬರಸೆಳೆದುಕೊಂಡು ಅವರನ್ನ ನಾವಿದೀವಿ, ಏನಾಗಿದೆ ಹೇಳಿ ಅಂತ ಹೇಳಿ ಕಳಿಸದೆ ಹೋದ್ರೆ ನ್ಯಾಯ ಸಿಗೋದಿಲ್ಲ. 4ನೇ ವಿಚಾರ ಏನು, ಎಷ್ಟೋ ಮೂಳೆ ಸಿಗ್ತವೆ, ಅಸ್ಥಿಪಂಜರ ಸಿಗುತ್ತೆ, ಅಕಸ್ಮಾತ್ ಬ್ಯಾಗ್ ಸಿಗುತ್ತೆ, ಅಥವಾ ಅವರ ಕೈಗೋ ಕೊರಳಿಗೋ ಕಟ್ಟಿದಂತಹ ತಾಯ್ತ ಸಿಗತ್ತೆ, ಉಂಗುರ ಸಿಗತ್ತೆ, ಅಥವಾ ಅವ್ರು ಹಾಕೊಂಡಿದ್ದಂತಹ ಆಭರಣಗಳು ಸಿಗತ್ತೆ. ಅಂಥವೇನಾದ್ರೂ ಸಿಗುವಂತಹ ಸಾಧ್ಯತೆಗಳಿರುತ್ತಲ್ಲ, ಅದು ತನಿಖೆಯ ದಿಕ್ಕನ್ನ ಮತ್ತು ವೇಗವನ್ನ ಹೆಚ್ಚಿಸುತ್ತೆ. ಅಷ್ಟು ಅತಿ ಸೂಕ್ಷ್ಮವಾದಂತಹ ಸಾಕ್ಷಿಗಳನ್ನ, ಅಲ್ಲಿ ಸಿಗಬಹುದಾದಂತಹ ಸಾಕ್ಷಿ ಗುಡ್ಡೆಯನ್ನ ನಾಜೂಕಾಗಿ ಸಂಗ್ರಹಿಸಬೇಕಿದೆ. ಆ ನಂತರದಲ್ಲಿ DNA ಪರೀಕ್ಷೆ ಆಗುತ್ತೆ. DNA ಮ್ಯಾಚ್ ಆದ್ರೆ ಅಲ್ಲಿಗೆ ಒಂದು ಕೇಸ್ ಒಂದು ಹಂತಕ್ಕೆ ಸಕ್ಸಸ್ ಆದಂತೆ ಲೆಕ್ಕ. ಯಾಕಂದ್ರೆ ಅವ್ರು ಬಂದು ಹೇಳ್ತಾರೆ, ಹೌದು ಇಂಥ ದಿನ ಹೆಣ್ಮಗಳು ನಮ್ಮನೆ ಹುಡುಗಿ ತಪ್ಪಿ ಹೋಗಿದ್ಲು, ಆ ಸಂದರ್ಭಕ್ಕೆ ನಾವು ದೂರು ಕೊಡ್ಲಿಕ್ಕೆ ಭಯ ಆಯ್ತು, ಮನೆಯಲ್ಲಿ ಇನ್ನೊಂದಷ್ಟು ಹೆಣ್ಮಕ್ಳಿದ್ವು, ಆ ಕಾರಣಕ್ಕೋಸ್ಕರ ಹೇಳಲಿಲ್ಲ, ಮತ್ತೊಂದು ಮೊಗದೊಂದು ಅವ್ರು ಹೇಳ್ಕೊತಾರೆ ಏನಾಯ್ತು, ಎತ್ತಾಯ್ತು, ಹೇಗಾಯ್ತು. ಕೊನೆ ಪಕ್ಷ ಹೂತಿಟ್ಟವನು ಕೂಡ ಅವತ್ತು ಹೇಳ್ಬೇಕಲ್ಲ, ಹೌದು ಇಂಥ ದಿನ ಈ ಹುಡುಗಿ ಬಂದಿತ್ತು, ನಾನು ನೋಡಿದ್ದೀನಿ, ಅದೇ ಬಾಡಿ ಇದು. ಮ್ಯಾಚ್ ಆದ್ಮೇಲೆ ಆ ಫೋಟೋ ಸಿಗುತ್ತೆ ಅವ್ರ ಮನೇಲಿ. ಆಗ ಆ ಹೂತಿಟ್ಟವನಿಗೆ ಆ ಹೆಣವನ್ನ ತಂದು ಮುಚ್ಚಾಕ್ಲಿಕ್ಕೆ ಕೊಟ್ಟಂತವ್ರು ಯಾರು ಅಂತಲೂ ಹೇಳಬೇಕಾಗತ್ತೆ. ಅಲ್ಲಿಗೆ ಒಂದು ಕೇಸಿನ ಲೆಕ್ಕ, ಒಂದು ಕೇಸ್. ಇನ್ನು 366 ಅದರ ಲೆಕ್ಕಾಚಾರ ಕೂಡ ಪಕ್ಕಾ ಆಗ್ಬೇಕಾಗತ್ತೆ. 5ನೇ, ಇಷ್ಟೊತ್ತು ಹೇಳಿದ್ದು ಇದನ್ನೇ, ಶವ ಯಾರ್ದು ಅಂತ ಪರೀಕ್ಷೆ ಆಗ್ಬೇಕಾಗತ್ತೆ. ಐಡೆಂಟಿಟಿ ಆದ್ಮೇಲೆ ಮತ್ತೆ ಆ ಶವದ ಮೂಲ ಫೋಟೋ ಏನಿತ್ತು, ಸಾಯೋಕ್ಕೂ ಮುಂಚಿನ ಫೋಟೋ ಮನೆಯಲ್ಲಿ, ಆ ಫೋಟೋವನ್ನ ಗುರುತಿಸ್ಬೇಕಾಗತ್ತೆ. ಆಗ ಕೂತಿಟ್ಟವ್ರು ಹೇಳ್ತಾನೆ, ಹೌದು ಈ ಹೆಣ್ಮಗಳು ಬಂದಾಗ ಅಥವಾ ಈ ಹೆಂಗಸು ಬಂದಾಗ ಇಂಥ ದೇಹದ ಭಾಗದಲ್ಲೆಲ್ಲ ಗಾಯಗಳಾಗಿದ್ವು, ಅಥವಾ ಚುಚ್ಚಿದ್ರು, ಅಥವಾ ಮತ್ತೊಂದು ಮಾಡಿದ್ರು, ಮಗದೊಂದು ಮಾಡಿದ್ರು, ನೋಡೋಕ್ಕಾಗ್ತಿರ್ಲಿಲ್ಲ. 367 ಜನನು ನೆನಪಿರ್ತಾರ, ಕೆಲವರಾದ್ರೂ ನೆನಪಿರ್ತಾರೆ, ಕೆಲವು ಮಚ್ಚೆ, ಹೌದು ಇಲ್ಲೊಂದು ಮಚ್ಚೆ ಇತ್ತು, ಆ ಹೆಣ್ಮಗಳಿಗೆ ಹಿಂಗಾಗಿತ್ತು, ಫೋಟೋದಲ್ಲೂ ಆ ಮಚ್ಚೆ ಇರುತ್ತೆ. ಇಂತಹ ಅತಿ ಸೂಕ್ಷ್ಮ ಸಂಗತಿಗಳು, ಸಾಕ್ಷಿಗಳು, ಸಾಂದರ್ಭಿಕ ಸಾಕ್ಷಿಗಳು, ಕಲೆಕ್ಟಿವ್ ಎವಿಡೆನ್ಸ್ ಎಲ್ಲವೂ ಕೂಡ, ಮತ್ತೆ ಆ ಹೂತಿಟ್ಟವನಿಗೆ ಎಷ್ಟು ಸಾಧ್ಯನೋ ಅಷ್ಟು ನಿಧಾನವಾಗಿ ತಾಳ್ಮೆಯಿಂದ ನೆನಪು ಮಾಡ್ಕೊಂಡು ಹೇಳಪ್ಪ ಇದೇನಾ ಅಂತ ಟೈಮ್ ಹಿಡಿಯುತ್ತೆ. ಇಷ್ಟು ಕೆಲಸ ಮಾಡಬೇಕಾಗುತ್ತೆ SIT ಟೀಮ್. ನೋಡಿ, ಇಲ್ಲಿ ತುಂಬಾ ಒಂದು ಮೇಲ್ನೋಟಕ್ಕೆ ಶುಭ ಅನಿಸುವಂತಹ ವಿಚಾರ ಏನಂದ್ರೆ, SIT ಟೀಮ್ 20 ಜನರನ್ನ ಏನು ಅಧಿಕಾರಿಗಳನ್ನ ನಿಯೋಜನೆ ಮಾಡಿಸ್ಕೊಂಡಿದೆ ಈ ಕೆಲಸಕ್ಕೆ. ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ಇಲ್ಲಿ 20 ಜನ ಏನಿದ್ದಾರೆ, ಒಬ್ರು SP ಇದ್ದಾರೆ, ಇಬ್ರು DYSP ಇದ್ದಾರೆ, 5 ಜನ ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ, ಇನ್ನು 5 ಜನ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾರೆ, ಹೀಗೆ ಒಂದಷ್ಟು ಪೇದೆಗಳಿದ್ದಾರೆ. ಎಲ್ಲರನ್ನೂ ಕೂಡ ನೋಡಿ, ಯಾರೂ ಕೂಡ ಧರ್ಮಸ್ಥಳ ಸುತ್ತಮುತ್ತಲಿನವರಲ್ಲ, ಉತ್ತರ ಕನ್ನಡ ದಕ್ಷಿಣ ಕನ್ನಡದವರಲ್ಲ, ಚಿಕ್ಕಮಗಳೂರು ಹಾಸನದವರು ತುಂಬಾ ಕಡಿಮೆ ಇದ್ದಾರೆ. ಈ ಕೆಲಸ SIT ತೆಗೆದುಕೊಂಡಿರುವಂತಹ ಮೊದಲ ನಿರ್ಧಾರ, ಈ ಕೆಲಸದಿಂದಲೂ ಕೂಡ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗುತ್ತೆ ಅನ್ನುವಂತಹ ಒಂದು ಸ್ಪಷ್ಟ ಸಂದೇಶ ರವಾನೆ ಆಗ್ತಿದೆ. ಯಾಕಂದ್ರೆ ಇಲ್ಲೂ ಕೂಡ ಆ ಹೂತಿಟ್ಟ ಜಾಗವನ್ನು ಕಾಪಾಡಲಿಕ್ಕೆ ಪೊಲೀಸರ ನಿಯೋಜನೆ, ಅಲ್ಲೂ ಕೂಡ ಸಾಧ್ಯವಾದ್ರೆ ಈ ಭಾಗದವರಲ್ಲದ ಬೇರೆ ಜಿಲ್ಲೆಗಳಲ್ಲಿನ ಪೊಲೀಸ್ ಅಧಿಕಾರಿಗಳನ್ನ ಕರೆಸಿ, ಪೊಲೀಸರನ್ನ ಕರೆಸಿ 3 ಸುತ್ತಿನ ಕೋಟೆ ಕಟ್ಟುವಂಥದ್ದು ಮುಖ್ಯ ಈ ಪ್ರಕರಣದಲ್ಲಿ. ಅಲ್ಲಿನ ಪೊಲೀಸ್ ಅಧಿಕಾರಿಗಳೇ ನ್ಯಾಯಯುತವಾಗಿ ಸರಿಯಾಗಿ ಕೆಲಸ ಮಾಡಿದ್ದಿದ್ರೆ ಇವತ್ತು SIT ಟೀಮ್ ರಚನೆ ಆಗ್ತಿರ್ಲಿಲ್ಲ. SIT ಬಂದು ಅಲ್ಲಿ ಆ ಹೆಣ್ಣು ಮಕ್ಕಳ ಶವಗಳನ್ನ ತೆಗೆದು ಅಲ್ಲಿ ಸಿಕ್ಕುವಂತಹ ಅಸ್ಥಿಪಂಜರಗಳಿಂದ ಕೂರಿಸಿ ಕತೆ ಕೇಳುವಂತಹ ಸ್ಥಿತಿ ಬರ್ತಿರ್ಲಿಲ್ಲ. ಅಲ್ಲಿಗೆ SIT
ಈ 4-5 ಜಿಲ್ಲೆಗಳ ಆಚೆಗಿನ ಪೊಲೀಸರನ್ನ, ಅಧಿಕಾರಿಗಳನ್ನ, ಪೇದೆಗಳನ್ನ ಕರ್ಕೊಂಡು ಈ ಕೆಲಸ ಮಾಡೋಕೆ ಮುಂದಾಗ್ತಿದ್ದಾರೆ ಅನ್ನೋದಿದೆಯಲ್ಲ, ನೋ ಡೌಟ್ ನ್ಯಾಯ ಸಿಗತ್ತೆ, ಸತ್ಯ ಹೊರಗಡೆ ಬರುತ್ತೆ.